ಇಷ್ಟಪಡ್ತಾನೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿಶತ 100ಕ್ಕೆ 100ರಷ್ಟು ಇವತ್ತು ಮತದಾನ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ 5 ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ, ಆ ಸಂದರ್ಭದಲ್ಲಿ 9ನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ. ಬಹುಶಃ ಇದು ಕರ್ನಾಟಕ ರಾಜ್ಯ ಅಲ್ಲ, ಬಹುಶಃ ದೇಶದಲ್ಲಿ 45 ವರ್ಷ ಸತತವಾಗಿ 9 ಸಲ ನಿರ್ದೇಶಕನಾಗಿ ಆಯ್ಕೆಯಾದರೂ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ. ಸಾಯಂಕಾಲ 5 ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಆದ್ನಿ ಅನ್ನೋದ್ರ ಬಗ್ಗೆ ಮಾನ್ಯ ನಮ್ಮ ಚುನಾವಣಾಧಿಕಾರಿಗಳು ಘೋಷಣೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಒಂದು ಕೌಂಟಿಂಗ್ ಆಗೋದಿಲ್ಲ ಅನ್ನೋದು ಬಹುಶಃ ಇವತ್ತು ಕೌಂಟಿಂಗ್ ಆಗುವುದು ತನಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ್ ಈ 3 ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ. ಇನ್ನು ಉಳಿದಂಥ ಬೈಲೊಂಗಲ್, ಕಿತ್ತೂರು ಮತ್ತು ನಿಪ್ಪಾಣಿ, ಹುಕ್ಕೇರಿ ಈ 4 ಕೌಂಟಿಂಗನ್ನು ಮಾಡ್ತಾರೆ. ನಮ್ಮ ಎದುರಿಗೇನೆ ಕೌಂಟಿಂಗನ್ನು ಮಾಡ್ತಾರೆ. ಆದರೆ ಈ 4 ತಾಲೂಕಿಗೆ ಸಂಬಂಧಪಟ್ಟಂಥ ಕೋರ್ಟ್ನ ಆದೇಶದ ಪ್ರಕಾರ ಕೆಲವಷ್ಟು 4 ಮತಗಳು ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ. ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶನ ಕೊಡ್ತದೆ ಅದನ್ನು ಬರುವ 28ನೇ ತಾರೀಕಿನ ದಿವಸ ಆ ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡೋದ್ರ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ಈಗ ನಮಗೆ ಬರುತ್ತೆ ಅಂತ ಸರ್ ಡಿಸಿಸಿ ಬ್ಯಾಂಕ್ ಅಧಿಕಾರದ ಗದ್ದಿಗೆ ಸರ್ ತಮಗೆ ಬರೋ ವಿಶ್ವಾಸ ಇದೆ. ಈಗ ಓಡಾಕ್ ನಿಂತಾರ ಫಸ್ಟ್ ನಾಣ ಬರ್ತಂತ ನೆಕ್ಕಿದಾಗ ನಿಲ್ತು ಅದೀಗ ನಾ ಆಸೆ ಬರುತ್ತೆ. ನಿಮ್ಮ ಜೊತೆ ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ, ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನು ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದೆ. ಅದು ಆತ್ಮವಿಶ್ವಾಸ ನನಗೆ. ಅದರ ನೇತೃತ್ವ ನೀವೇ ವಹಿಸ್ತೀರಾ? ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ. ಸರ್ 45 ಮೊದಲೇ ಬಾರಿ ಇಲೆಕ್ಷನ್ ಸರ್ ಇದು ನಿಮ್ಮ ಡಿಸಿಸಿ ಬ್ಯಾಂಕ್ ನಿಮ್ಮ ಕ್ಷೇತ್ರ ಅದನ್ನು ಚಲೋ ಕೇಳಿ. ಯಾಕಂದರೆ ಮೊದಲನೇದು ಬಹುಶಃ 1986ರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ದೆ. 86ರಲ್ಲಿ ನಾನು ವಿರುದ್ಧ ಮೆಟಗೂಡ್ ಅಂತ ಬೈಲುಂಗಲ್ದವ್ರು ನಿಂತಿದ್ದೆ. ಅವಾಗ 101 ಹೋಟ್ ನನಗೆ ಬಿದ್ದಿದ್ದು, ಅವ್ರಿಗೆ 40 ಬಿದ್ದಿದ್ದು. ಅದು ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರಲಿಕ್ಕಿಲ್ಲ. ಈ ವರ್ಷ ಅಂದರೆ ಮೊದಲನೇ ಚುನಾವಣೆ ಒಂದು, ಇದು 9ನೇ ಬಾರಿ ಚುನಾವಣೆ. 2 ಆಗಿದಾವ, ಬಾಕಿಯೂ 7 ಅವಿರೋಧವಾಗಿ ಆಯ್ಕೆದಾವ. ಜಿಲ್ಲೆಯ ಹಿರಿಯರ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಆಯ್ಕೆ. ಈ ಸಲ ರಾಮ್ ಲಕ್ಷ್ಮಣ್ ಟ್ರೆಂಡ್ ಒಂದಿತ್ತು. ರಾಮ್ ಲಕ್ಷ್ಮಣ್ ಕಾಯಂ ಟ್ರೆಂಡ್ ಐತಿ. ಅದು ನೀವು ಒಮ್ಮೆ ಬಿಡ್ತೀರಿ, ಒಮ್ಮೆ ಹಿಡಿತೀರಿ. ನಿಮ್ಗೆ ಯಾವ ಬೇಕಾವಾಗ ಜೋಡಿಸ್ಕೋತೀರಿ, ಯಾವ ಬೇಕಾವಾಗ ಬಿಡ್ತೀರಿ. ರಾಮ್ ಲಕ್ಷ್ಮಣ್ ಟ್ರೆಂಡ್ ಮೊದಲಿಂದು ಐತಿ, ಹಿಂದೂ ಐತಿ, ಈಗೂ ಐತಿ, ಮುಂದೂ ಇರ್ತೈತಿ. ಎಲ್ಲೆಲ್ಲಿ ದಬ್ಬಾಳಿಕೆ, ಗುಂಡಾಗಿರಿ ಏನೇನು ಕಾರ್ಯಕ್ರಮ ಯಾರು ಹಾಕಿರ ಅಲ್ಲಿಬ್ರು ಬಂದವು. ಇಬ್ಬರು ರಾಮ ಲಕ್ಷ್ಮಣ ಇನ್ನೂ ಅದಾರ, ಒಂದು 5-6 ಮಂದಿ. ಸರ್, ಯಾಕೆ ಇಷ್ಟು ದಿನ ಯಾಕೆ ಗೊತ್ತಾಗ್ಲಿಲ್ವಾ? ಏನು ದಬ್ಬಾಳಿಕೆ, ಗುಂಡಾಗಿರಿ ತಮ್ಗೇನು ಇಷ್ಟು ದಿನ ಗೊತ್ತಾಗ್ಲಿಲ್ವಾ? ನಮಗೆ ಗೊತ್ತಾಗಿದ್ದು ನಾವು ಮುಖ್ಯರಿ ಮತಕ್ಷೇತ್ರ ಕಾಲಿಟ್ಟಾಗ ಗೊತ್ತಾಯ್ತು. ಕಾಲು ತಿರುಗಿದೆವು, ಮುಂಚೆ ಗೊತ್ತಿರ್ಲಿಲ್ಲ. ಮತ್ತೆ ಗೊತ್ತಿದ್ರಿಲ್ಲ. ಅದೇನು ಓಪನ್ ಸೀಕ್ರೆಟ್ ಐತಿ. ಕಾನೂನು ಸಮರಕ್ಕೆ ಮುಂದಾಗಿದೆ ಸರ್. ನೀನು ಕಾನೂನು ಸಮರ ಹೋಗ್ಲಾ ಕಿತ್ಕೊಂಡು ಯಾವ್ದು ಕಾನೂನು ನೀವು ಮಾತಾಡಿದ ಬಗ್ಗೆ ಸರ್? ಮಾತಾಡಿದ ಬಗ್ಗೆ ಅವ್ರು ನನಗೂ ಕಾನೂನು ಐತಿ, ಅವ್ರಿಗೂ ಕಾನೂನು ಐತಿ. ಕಾನೂನು ನ್ಯಾಯಯುತವಾಗಿ ನಾನು ಹೋರಾಡ್ತೀನಿ, ಅವರು ಓಡಾಡ್ಲಿ. ಈಗ ನಾವು ಮಾತಾಡಿದ್ರೆ ಕಾನೂನ, ಅವ್ರು ಮಾತಾಡಿದ್ರೆ ಕಾನೂನು ಇಲ್ಲಣ್ಣ. ನಾನು ಯೋಡಾಗ್ಬಿಟ್ಟಿದ್ದನು. ನನಗೂ ಕೋರ್ಟ ಕಚೇರಿ ಗೊತ್ತೈತಿ, ಅವ್ರನ್ನ ಎಲ್ಲಿ ಕಾನೂನು ಪ್ರಕಾರ ಹೆಂಗೆ ಇಡ್ಬೇಕು ಅದು ಗೊತ್ತೈತಿ. ಅವ್ರು ಚಂಡ ಅವ್ರು ಹೋಗಿದ್ದರು, ನಾವು ಚಂಡ ನಾವು ಹೋಗಿದ್ದೀವಿ. ಇಷ್ಟ ಅವ್ರಿಗೆ ಸ್ಪಿನ್ ಹೋಗಿ ಹಾಕೋಣ, ನಾವು ಸ್ಪಿನ್ ಹೋಗಿ ಔಟ್ ಯಾರಾಗ ಸರ್ ಇದ್ರಾಗ ಔಟ್ ಯಾರ AK-14 ಸಲುವಾಗಿ ಈಗಾಗಲೇ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ
ಮತ್ತು CBIನ ಮುಖ್ಯಸ್ಥರಿಗೆ ಈ ಪ್ರಕ್ರಿಯೆಯಲ್ಲಿ ನಾನು ಇವತ್ತು ದಿವಸ ಪತ್ರವನ್ನು ಬರೆದಿದ್ದೇನೆ. ಆಗಿರ್ತಕ್ಕಂಥ 3 ವಿಷಯಗಳ ಬಗ್ಗೆ ಬರೆದಿದ್ದೀನಿ. ಒಂದನೇದ್ದು ಈ ಒಂದು 88ರಲ್ಲಿ 1988 ಡಿಸೆಂಬರ್ 5ರಲ್ಲಿ ಆಗಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ ಮತ್ತು AK-47 ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಎರಡನೇದಾಗಿ ಕೊಣ್ಣೂರು ಗಲಭೆ 95-96ರಲ್ಲಿ ಆ ಗೋಕಾಕ್ ಮೇಲಿನ ಒಂದು ಯೂನಿಯನ್ದ ಒಂದು ಸಂದರ್ಭ ಆಗಿರ್ತಕ್ಕಂಥ ಗಲಭೆಯಲ್ಲಿ ಒಂದು 10-16 ಜನ ಸತ್ತು ಹೋದರು. ಮರ್ಡರ್ ಒಳದನು ಕೊಲೆ ಅದು ಏನೇನೋ ಅದು ಅದರ ಬಗ್ಗೆನೂ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕಂತ ಮಾತನ್ನು ಹೇಳಿದ್ದೇನೆ. ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಬಹುಶಃ ಅವರು 88-90 ಇಸ್ವಿಯಲ್ಲಿ ಅಲ್ಲಿ ದುಡ್ಡು ಸಾಲ ತೊಗೊಂಡಿದ್ರು. ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈಸೆ ದುಡ್ಡು ಇಲ್ಲ, ಬಡ್ಡಿ ಇಲ್ಲ, ಅಸಲು ಇಲ್ಲ, ಬಡ್ಡಿ ಇಲ್ಲ, ಕಂತು ಇಲ್ಲ, ಏನೂ ಕಟ್ಟಿಲ್ಲ. ಅದ್ರ ಬಗ್ಗೆನೂ ಸಹಿತ ತನಿಖೆ ಆಗಬೇಕು ಅನ್ನೋದು ಮಾತನ್ನು ಬರೆದೇನೆ. ಈಗಾಗಲೇ CBI COD ತನಿಖೆ ಆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಮ್ಯಾಗಿದೆ. ಅದನ್ನು ಸಹಿತ ರಾಜ್ಯ ಸರ್ಕಾರದವರು ಮುಂದುವರಿಸಬೇಕು ಮತ್ತು CBI ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರೆದಿದ್ದೇನೆ.